ನಮಸ್ಕಾರ ಸ್ನೇಹಿತರೆ ಹಿಂದೆ ಒಬ್ಬ ರಾಜ ಇದ್ದ. ಆ ರಾಜನ ಹೆಸರು ಕೇಳ್ತಾ ಇದ್ರೆ ಪ್ರಾಚೀನ ಜನರು ಭಯದಿಂದ ತಲೆ ತಗ್ಗಿಸ್ತಾ ಇದ್ರು. ಅವನ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತಿಕೆಯಿಂದ ತುಂಬಿತ್ತು. ಬೃಹತ್ ಸೇನೆ, ಅಪಾರವಾದಂತಹ ಸಂಪತ್ತು, ಹಾಗೆ ಹಲವು ಕೋಟೆಗಳಿದ್ದವು. ಆದ್ರೆ ಏನ್ ಬಂತು, ಅವನ ಪ್ರಜೆಗಳು ಮಾತ್ರ ನರಳುತ್ತಾ ಇದ್ರು. ಯಾಕಂದ್ರೆ ಇವನು ಪ್ರಜಾಹಿತಕ್ಕಾಗಿ ಯಾವುದೇ ಕಾರ್ಯಗಳನ್ನ ಮಾಡಿಲ್ಲ. ಕೇವಲ ಯಾವಾಗಲೂ ಆಲಸ್ಯತನದಲ್ಲಿ ಹಾಗೂ ಸ್ತ್ರೀ ವ್ಯಾಮೋಹ ಇನ್ನಿತರ ವ್ಯಾಮೋಹಗಳಲ್ಲಿ ದುಂದು ವೆಚ್ಚ ಮಾಡ್ತಾ ಸುಖಕರ ಜೀವನನ ಇವನು ನಡೆಸ್ತಾ ಇದ್ದ. ಆದ್ರೆ ಪ್ರಜೆಗಳಿಗೆ ಯಾವುದೇ ರೀತಿಯ ಹಿತಕಾರಕ ಕಾರ್ಯಗಳನ್ನ ಮಾಡ್ತಾ ಇರಲಿಲ್ಲ. ಅವನೇ ಧನನಂದ. ಸ್ನೇಹಿತರೆ, ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಲೆಕ್ಸಾಂಡರ್ ದಾಳಿಗೆ ಮುಂದಾಗಿರ್ತಾನೆ ಹಾಗೂ ಅನೇಕ ವಿದೇಶಿಯರಿಗೆ ಈ ಸಾಮ್ರಾಜ್ಯದ ಮೇಲೆ ಕಣ್ಣು ಬಿದ್ದಿರುತ್ತೆ. ಇದನ್ನರಿತು ತನ್ನ ಸಾಮ್ರಾಜ್ಯದ ಪ್ರಜೆಗಳ ಹಿತಕ್ಕಾಗಿ ಒಬ್ಬ ವ್ಯಕ್ತಿ ಮುಂದಾಗ್ತಾನೆ. ಅವನೇ ತಕ್ಷಶಿಲೆಯಲ್ಲಿ ಪಂಡಿತನಾಗಿದ್ದ ಚಾಣಕ್ಯ. ಅಲ್ಲಿ ನೋಡ್ತಾನೆ, ರಾಜ ನಶೆಯಲ್ಲಿ ತೇಲಾಡ್ತಾ ಇರ್ತಾನೆ ಹಾಗೂ ನೃತ್ಯಗಾತಿಯರು ನೃತ್ಯ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಚಾಣಕ್ಯ ಹೋಗಿ, ರಾಜ, ನಮ್ಮ ಸಾಮ್ರಾಜ್ಯ ಅವನತಿಯೆಡೆಗೆ ಸಾಗ್ತಾ ಇದೆ. ಈ ರೀತಿಯಾಗಿ ವಿದೇಶಿಗರು ದಾಳಿ ಮಾಡಲು ಯತ್ನಿಸ್ತಾ ಇದ್ದಾರೆ. ಇವಾಗ ನೀವು ಜಾಗೃತರಾಗಲೇಬೇಕು ಅಂತ ಬುದ್ಧಿ ಮಾತನ್ನ ಹೇಳ್ತಾನೆ. ನೋಡಿದ್ರ ಈ ಶೂದ್ರ ಬ್ರಾಹ್ಮಣ ಹೇಳ್ತಾ ಇರೋ ಮಾತುಗಳನ್ನ? ನಾನು ಇವನ ಹತ್ರ ಆಡಳಿತ ನಡೆಸೋದನ್ನ ಕಲ್ಸ್ಕೋಬೇಕಾ? ನನ್ನ ಸಾಮ್ರಾಜ್ಯದ ಹೊಣೆ ನನ್ನದು. ನನಗೆ ಗೊತ್ತಿದೆ ನಾನು ಹೇಗೆ ಆಡಳಿತ ಮಾಡಬೇಕು ಅಂತ. ಅದನ್ನ ನಿನ್ನಂತ ಸಿಕ್ಕವರ ಹತ್ರ ಕಲ್ಸ್ಕೊಳ್ಬೇಕಾಗಿಲ್ಲ. ನಾನು ಬ್ರಾಹ್ಮಣ ಹತ್ಯೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದಕ್ಕಾಗಿ ನಿನ್ನನ್ನ ಜೀವ ಸಹಿತ ಕಳಿಸ್ತಾ ಇದ್ದೀನಿ, ಹೋಗು ಅಂತ ರಾಜ್ಯಸಭೆಯಿಂದ ತಳ್ತಾನೆ. ಈ ಅವಮಾನದಿಂದ ಕೋಪಿತನಾದ ಚಾಣಕ್ಯ ತನ್ನ ಜಡೆಯನ್ನು ಬಿಚ್ಚಿ, ನಿನ್ನ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ನಿರ್ವಂಶ ಮಾಡುವವರೆಗೂ ಈ ಜಡೆಯನ್ನು ಕಟ್ಟುವುದಿಲ್ಲ ಎಂದು ಶಪಥ ಮಾಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಹಾಗಿದ್ರೆ ಯಾರು ಈ ಚಾಣಕ್ಯ? ಅವನ ತಂತ್ರಗಳಿಂದ ಚಂದ್ರಗುಪ್ತ ಮೌರ್ಯ ಒಂದು ಸಾಮ್ರಾಜ್ಯವನ್ನೇ ಹೇಗೆ ಸ್ಥಾಪಿಸಿದ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಚಾಣಕ್ಯ ಒಂದು ಸಾಮಾನ್ಯವಾದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು. ಆದ್ರೆ ಅವನ ಬುದ್ಧಿಶಕ್ತಿ ಮಾತ್ರ ಅದ್ವಿತೀಯ. ಅವನು ತಕ್ಷಶಿಲಾದಲ್ಲಿ ರಾಜಕೀಯ, ಆರ್ಥಿಕತೆ ಹಾಗೂ ಯುದ್ಧ ತಂತ್ರಗಳನ್ನು ಅಭ್ಯಾಸ ಮಾಡಿದ್ದನು. ನಂತರ ಪಂಡಿತನಾಗಿದ್ದ ಚಾಣಕ್ಯ ಧನನಂದನಿಗೆ ಬುದ್ಧಿ ಮಾತು ಹೇಳಲು ಹೋದಾಗ ಅವನಿಗೆ ಅವಮಾನವಾಗುತ್ತೆ. ಆ ಅವಮಾನದಿಂದ ಒಂದು ಹೊಸ ಸಾಮ್ರಾಜ್ಯ ಉದಯವಾಗುತ್ತೆ. ಹಾಗಿದ್ರೆ ಅದ್ ಹೇಗ್ ಸಾಧ್ಯ? ಚಾಣಕ್ಯನ ಬಳಿ ಸೈನ್ಯವಿಲ್ಲ, ಶ್ರೀಮಂತಿಕೆಯೂ ಇಲ್ಲ, ಸಾಮ್ರಾಜ್ಯವೂ ಇಲ್ಲ. ಹಾಗಾದ್ರೂ ಕೂಡ ಹೇಗೆ ಅವನು ಧನನಂದನನ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ತಾನೆ? ಹಾಗೆ ಮೌರ್ಯ ಸಾಮ್ರಾಜ್ಯವನ್ನ ಹೇಗೆ ಸ್ಥಾಪಿಸಲು ಚಂದ್ರಗುಪ್ತನಿಗೆ ನೀತಿಗಳನ್ನ ಪಾಠ ಮಾಡ್ತಾನೆ? ಸ್ನೇಹಿತರೆ, ಅವನ ಬಳಿ ಶಕ್ತಿ ಇಲ್ಲದೆ ಇರ್ಬೋದು, ಸೈನ್ಯ ಇಲ್ಲದೆ ಇರ್ಬೋದು, ಶ್ರೀಮಂತಿಕೆ ಇಲ್ಲದೆ ಇರ್ಬೋದು, ಆದ್ರೆ ಅವನ ಬುದ್ಧಿ ಮಾತ್ರ ಅತ್ಯುತ್ತಮವಾಗಿತ್ತು. ಹೀಗೆ ಒಂದಿನ ಸಂಚರಿಸ್ತಾ ಇರಬೇಕಾದ್ರೆ ಚಂದ್ರಗುಪ್ತನನ್ನ ನೋಡ್ತಾನೆ. ಚಂದ್ರಗುಪ್ತ ಆ ಸಮಯದಲ್ಲಿ ರಾಜನ ಅಭಿನಯ ಮಾಡ್ತಾ ಇದ್ದ. ಅವನ ವಾಕ್ಚಾತುರ್ಯ ಹಾಗೆ ಅಭಿನಯವನ್ನ ನೋಡಿ ಇವನನ್ನ ರಾಜನನ್ನಾಗಿ ಮಾಡ್ತೀನಿ ಅಂತ ಹೇಳಿ ಅವನ ರಾಜನೀತಿಗಳನ್ನೆಲ್ಲ ಚಂದ್ರಗುಪ್ತನಿಗೆ ದಾರೆ ಎರೆಯುತ್ತಾನೆ. ನಂತರ ಚಂದ್ರಗುಪ್ತನನ್ನ ಧನನಂದನ ವಿರುದ್ಧ ಎತ್ತಿ ಕಟ್ತಾನೆ. ಅದರಲ್ಲಿ ಧನನಂದ ಸೋತು ಹೋಗ್ತಾನೆ. ಇವನ ಪ್ರತಿಜ್ಞೆಯಂತೆ ನಂದ ಸಾಮ್ರಾಜ್ಯ ಸಂಪೂರ್ಣವಾಗಿ ನಿರ್ನಾಮವಾಗುತ್ತೆ. ಆಮೇಲೆ ಶುರುವಾಗಿದ್ದೆ ಮೌರ್ಯ ಸಾಮ್ರಾಜ್ಯ. ಇದರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಹಾಗೆ ಈ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದು ಅಂದ್ರೆ ಚಾಣಕ್ಯ. ಹೀಗೆ ಚಾಣಕ್ಯ ಒಂದು ಗ್ರಂಥವನ್ನ ಬರೀತಾನೆ, ಅದೇ ಅರ್ಥಶಾಸ್ತ್ರ. ಸ್ನೇಹಿತರೆ, ಈಗಲೂ ಕೂಡ ಅರ್ಥಶಾಸ್ತ್ರ ಪ್ರಸ್ತುತವಾಗಿದೆ. ತಂತ್ರಗಳು ಇಂದಿಗೂ ಪ್ರಸ್ತುತವಾಗಿದೆ. ಹೇಗಂದ್ರೆ ರಾಜಕೀಯದಲ್ಲಿ ಆಗ ಹೇಗೆ ಚಾಣಕ್ಯ ಹೇಳಿದ್ನೋ ಅದೇ ರೀತಿಯ ತಂತ್ರಗಳು ಈಗಿನ ರಾಜಕೀಯದಲ್ಲೂ ಕೂಡ ಗಮನಿಸಬಹುದು.
ಹಾಗೆ ವ್ಯಾಪಾರ. ಚಾಣಕ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಓದಿಕೊಂಡು ದೊಡ್ಡ ದೊಡ್ಡ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ಸುಗಮಗೊಳಿಸ್ತಾ ಇದ್ದಾರೆ. ಸೇನಾ ಮತ್ತು ಗುಪ್ತಚರ. ಸ್ನೇಹಿತರೆ, ಸೇನಾ ಮತ್ತು ಗುಪ್ತಚರದಲ್ಲೂ ಕೂಡ ಚಾಣಕ್ಯನ ಯುದ್ಧ ನೀತಿ ತಂತ್ರಗಳನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಹೀಗೆ ಚಾಣಕ್ಯನ ತಂತ್ರಗಳು ಈಗಲೂ ಕೂಡ ಪ್ರಸ್ತುತವಾಗಿವೆ. ಹಾಗೆ ಚಾಣಕ್ಯನ ಧ್ಯೇಯಗಳು ಏನಿದ್ವು ಗೊತ್ತಾ? ಯುದ್ಧ ಆರಂಭಿಸುವ ಮುನ್ನ ಗೆಲುವು ಖಚಿತಪಡಿಸಿಕೊಳ್ಳಿ. ಚತುರ ವ್ಯಕ್ತಿ ಯಾವಾಗಲೂ ಯುದ್ಧ ಮಾಡಲು ಬಯಸುವುದಿಲ್ಲ, ಅದನ್ನು ಗೆಲ್ಲಲು ಬಯಸುತ್ತಾನೆ. ಈ ರೀತಿ ಧ್ಯೇಯಗಳನ್ನು ಚಾಣಕ್ಯ ಹೊಂದಿದ್ದನು. ಇಷ್ಟೆಲ್ಲ ವಿವರಣೆ ನೀಡಿದ ಮೇಲೂ ಕೂಡ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ನೋಡ್ತಾ ಇರಬೇಕಲ್ವಾ? ಏನಂದ್ರೆ, ಅಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯವಾದ ನಂದ ಸಾಮ್ರಾಜ್ಯವನ್ನ ಅದು ಹೇಗೆ ಚಂದ್ರಗುಪ್ತ ಮೌರ್ಯನಿಂದ ಚಾಣಕ್ಯ ನಿರ್ನಾಮ ಮಾಡಿಸ್ತಾನೆ? ಸ್ನೇಹಿತರೆ, ಅದರಲ್ಲಿ ಕೆಲವೊಂದಿಷ್ಟು ಗುಪ್ತ ತಂತ್ರಗಳನ್ನು ಕೂಡ ಚಾಣಕ್ಯ ಬಳಸಿದ. ಆ ಗುಪ್ತ ತಂತ್ರಗಳೆಂದರೆ ಶತ್ರುವನ್ನ ಒಳಗಿನಿಂದ ನಾಶ ಮಾಡುವುದು. ಅದು ಹೇಗಂತೀರಾ? ಅದಕ್ಕೆ 2 ತಂತ್ರ ಇದ್ದಾವೆ. ಒಂದು ಭಾಗವತ ತಂತ್ರ. ಸ್ನೇಹಿತರೆ, ಇವಾಗ ಶತ್ರುಗಾದ್ರೂ ಕೆಲವೊಂದಿಷ್ಟು ಮಾಹಿತಿ ನಿಮ್ಮ ಬಗ್ಗೆ ಗೊತ್ತಿರಲ್ಲ, ಆದರೆ ನಿಮ್ಮ ಮಿತ್ರರಿಗೆ ಗೊತ್ತಿರುತ್ತೆ. ಅಂತಹ ಮಿತ್ರರನ್ನ ನಿಮ್ಮ ವಿರುದ್ಧ ಎತ್ತಿ ಕಟ್ಟೋದು. ಈ ರೀತಿ ಕೂಡ ಚಾಣಕ್ಯ ತಂತ್ರ ಮಾಡಿದ್ದ. ಹಾಗೆ 2ನೇ ತಂತ್ರ, ಶತ್ರು ಇದ್ನಲ್ಲ, ಅವನು ಯಾವ್ಯಾವ ಮಾರ್ಗಗಳ ಮೂಲಕ ವ್ಯಾಪಾರ ಮಾಡ್ತಾ ಇದ್ದ ಆ ವ್ಯಾಪಾರ ಮಾರ್ಗಗಳನ್ನು ಕ್ಲೋಸ್ ಮಾಡೋದು. ಇದು ಆರ್ಥಿಕವಾಗಿ ಹಿನ್ನಡೆ ಕೊಡುತ್ತೆ. ಹಾಗೆ ಆ ಸಾಮ್ರಾಜ್ಯದ ಏಳಿಗೆಗೆ ಕಷ್ಟವಾಗುತ್ತೆ. ಈ ರೀತಿಯ ತಂತ್ರಗಳನ್ನೆಲ್ಲ ಉಪಯೋಗಿಸಿ ನಂತರ ಚಂದ್ರಗುಪ್ತ ಮೌರ್ಯ ನಂದ ಸಾಮ್ರಾಜ್ಯವನ್ನು ಪತನಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಈ ಚಾಣಕ್ಯ ಅತಿ ದೊಡ್ಡ ಪಾತ್ರವನ್ನು ವಹಿಸಿರುತ್ತಾರೆ. ಚಾಣಕ್ಯನ ಮರಣ. ಅವನು ಯಾರೇ ಆಗಿರಲಿ, ಏನೇ ಸಾಧನೆ ಮಾಡಲಿ, ಎಷ್ಟೇ ಬುದ್ಧಿವಂತಿಕೆ ಇರಲಿ, ಎಷ್ಟೇ ಶ್ರೀಮಂತಿಕೆ ಇರಲಿ, ಈ ಮರಣ ಅನ್ನೋದು ಯಾರನ್ನೂ ಕೂಡ ಬಿಡೋದು ಇಲ್ಲ. ಸ್ನೇಹಿತರೆ, ಹೀಗೆ ಚಾಣಕ್ಯ ಕೂಡ ಮರಣ ಹೊಂದುತ್ತಾನೆ. ಆದರೆ ಇವನ ಕಡೆಯ ದಿನಗಳು ಸುಖಕರವಾಗಿರಲಿಲ್ಲ, ಅತ್ಯಂತ ಕಷ್ಟದಿಂದ ಕೂಡಿತ್ತು. ಹೇಗೆ ಅಂತೀರಾ? ಚಂದ್ರಗುಪ್ತ ಚೆನ್ನಾಗಿ ಆಡಳಿತ ಮಾಡ್ತಾ ಇರ್ತಾನೆ. ಹಾಗೆ ಮಂತ್ರಿಯಾಗಿ ಚಾಣಕ್ಯ ಆಡಳಿತ ನಡೆಸ್ತಾ ಇರ್ತಾನೆ. ಆರ್ಥಿಕತೆಯಲ್ಲಿ, ವಿದೇಶಿ ವ್ಯಾಪಾರಗಳಲ್ಲಿ ಹಾಗೂ ವಿದೇಶಿಯರನ್ನ ದೇಶದಿಂದ ಹೊರಹಾಕುವಲ್ಲಿ ಎಲ್ಲದರಲ್ಲೂ ಕೂಡ ಅವಿರತ ಪ್ರಯತ್ನವನ್ನ ಈ ಚಾಣಕ್ಯ ನಿರ್ವಹಿಸಿರ್ತಾನೆ. ಹೀಗಿರುವಾಗ ಚಾಣಕ್ಯನ ಹೆಸರು ಎಲ್ಲೆಡೆ ಪ್ರಚಾರವಾಗುತ್ತೆ. ಇದನ್ನ ಸಹಿಸದೆ ಕೆಲವರು ಅವನ್ನ ನೋಡಿ ಹುಡ್ಕೋತಾ ಇರ್ತಾರೆ. ಹಾಗೆ ಚಂದ್ರಗುಪ್ತ ಜೈನ ಮತದತ್ತ ಆಕರ್ಷಿತನಾಗಿ ಎಲ್ಲವನ್ನು ಬಿಟ್ಟು ಜೈನ ಸನ್ಯಾಸಿಯಾಗಿ ಪಲಾಯನ ಮಾಡ್ತಾನೆ. ನಂತರ ಅವನ ಮಗ ಬಿಂದುಸಾರ ಆಡಳಿತಕ್ಕೆ ಬರ್ತಾನೆ. ಆಗ ಅಮ್ಮಚ್ಚಾಗಿ ಸುಬಂಧು ಎನ್ನುವವನು ಬಿಂದುಸಾರನ ಮಂತ್ರಿಯಾಗುತ್ತಾನೆ. ನಂತರ ಈ ಸುಬಂಧು ಬಿಂದುಸಾರನ ತಲೆಯಲ್ಲಿ ಕೆಲವೊಂದಿಷ್ಟು ಮಿಥ್ಯ ಅಂದ್ರೆ ಸುಳ್ಳುಗಳನ್ನ ಹೇಳ್ತಾನೆ. ಆ ಸುಳ್ಳುಗಳೇನೆಂದ್ರೆ, ಚಂದ್ರಗುಪ್ತ ಮೌರ್ಯ ಸನ್ಯಾಸಿ ದೀಕ್ಷೆ ಪಡೆಯಲು ಈ ಕೌಟಿಲ್ಯ ಅಂದ್ರೆ ಚಾಣಕ್ಯನೇ ಕಾರಣ, ಇವನಿಂದಾನೇ ನಿಮ್ಮ ತಂದೆ ಸನ್ಯಾಸಿಯಾಗಿದ್ದು ಎಂದು ಅಪಪ್ರಚಾರ ಸುಳ್ಳು ಹೇಳ್ತಾನೆ ರಾಜನ ಹತ್ರ. ನಂತರ ಬಿಂದುಸಾರ ಯೋಚನೆ ಮಾಡದೆ ಈ ಚಾಣಕ್ಯನನ್ನ ಅವನ ಸಾಮ್ರಾಜ್ಯದಿಂದ ಹೊರಹಾಕುತ್ತಾನೆ. ನಂತರ ಅದೇ ಚಿಂತೆಯಲ್ಲಿ ಹಾಸಿಗೆ ಹಿಡಿದ ಕೌಟಿಲ್ಯ ಸಾವನ್ನಪ್ಪುತ್ತಾನೆ. ಆದರೆ ಆತನ ಸಾವಿನ ಹಿಂದೆ ಅನೇಕ ರಹಸ್ಯಗಳಿವೆ. ಈ ಸುಬಂಧುನೇ ಬಲವಂತವಾಗಿ ಅವನನ್ನ ಸಾಯಿಸಿದ್ದು ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರೆ, ಇಲ್ಲ ಅನಾರೋಗ್ಯದಿಂದ ಅಥವಾ ವಯಸ್ಸಾಗಿ ಅವನು ಸತ್ತ ಅಂತ ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಈ ವಿಷಯ ಈಗಲೂ ಕೂಡ ಗೊಂದಲದಲ್ಲಿದೆ. ಸ್ನೇಹಿತರೆ, ಇದಾಗಿತ್ತು ಕೌಟಿಲ್ಯನ ಬಗ್ಗೆ ಕೊಂಚ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.